ಡಿಸೆಂಬರ್ 25 ಮ್ಯಾಕ್ಸ್ ಮಾರ್ಕ್ ಏನಾದರೂ ಅಂದರೆ ಲಕ್ ಅಂತ ಅನಿಸಿ ಮತ್ತೆ ಅದೇ ಡೇಟ್ ಆ್ಯಂಡ್ ನೇಮ್ ಇಂದ ಶುರು ಆಗೋದು ಚೂಸ್ ಮಾಡಿದ್ದ ಅಥವಾ ಹೆಂಗೆ ಟೈಟಲ್ ನಾನು ಹಂಗೆ ಲಕ್ ಅಂತ ಹೋಗಿದ್ರೆ ಈಗ ಜುಲೈಗೆ ಹುಚ್ಚ ರಿಲೀಸ್ ಆದಾಗಲೇ ಅದೇ ಡೇಟಿಗೆ ಹೆಚ್ಚು 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 ಅಂತ ಬರಬೇಕಿತ್ತು ಇಲ್ಲಿವರೆಗೂ ಬಂದೇ ಇಲ್ಲ. ಜುಲೈ ನಾನು ಹುಚ್ಚ ಡೇಟಲ್ಲಿ 2 ಸಿನಿಮಾ ರಿಲೀಸ್ ಆಗಿದೆ. ಜುಲೈ 6th ಐ ಥಿಂಕ್ ಚೆಕ್ ಮಾಡ್ಕೊಳ್ಳೋದು. ಅದೇ ಡೇಟಿಗೆ 10 ವರ್ಷದ ನಂತರ ರಿಲೀಸ್ 12 ವರ್ಷದ ನಂತರ ರಿಲೀಸ್ ಆಗಿದ್ದು ಈಗ ಸೇಮ್ ಡೇಟ್. ಈ ಎರಡು ಅಲ್ಟಿಮೇಟ್. ಇವಾಗ ಅದನ್ನ ಇಟ್ಕೊಂಡ್ಬಿಟ್ರೆ ಈಗ ನಾನು ಅದನ್ನೇ ಆ ಡೇಟೇ ಜುಲೈ ಅಂತ ಬರಬೇಕಾದ್ರು ಐ ಥಿಂಕ್ ಐ ಆಮ್ ಬಿಯಾಂಡ್ ಆಲ್ ದಿಸ್ ಸೆಂಟಿಮೆಂಟ್ಸ್ ಆ್ಯಂಡ್ ನ್ಯೂಮರಾಲಜಿ ಅಸ್ಟ್ರಾಲಜಿ. ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್. ಒಂದು ಅಪ್ರೋಚ್ ಇರಬೇಕು ನಿಮಗೆ. ಆ ದಿನ ನಿಮ್ಮಿಂದ ಒಳ್ಳೇದಾಗಬೇಕು, ಆ ದಿನದಿಂದ ನಿಮಗೆ ಒಳ್ಳೇದಾಗಬೇಕು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸಿಂಪಲ್, ಅಲ್ಲಿಗೆ ಮುಗಿಸೋಲ್ಲ. ನನಗೇನಂತಂದರೆ ಬಂತು ಕೋಇನ್ಸಿಡೆನ್ಸು, ಅದೇ ಡೇಟಿಗೆ ಚೆನ್ನಾಗಿರುತ್ತಲ್ವ ಇಲ್ಲಿ, ಬಟ್ ಆ ಡೇಟಿಗೆ ಮಾಡಬೇಕಾದ್ರೂ ತುಂಬ ಶ್ರಮ ಪಡಬೇಕು ಅಂತ ಇದೆ. ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ತುಂಬ ಕಡಿಮೆ ಅವಧಿಯಲ್ಲಿ ಮಾರ್ಕ್ಸ್ ಸಿನಿಮಾ ಮುಗಿಸಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಶೂಟ್ಸು, ಮಧ್ಯರಾತ್ರಿ 3 ಗಂಟೆವರೆಗೂ ಶೂಟ್ ಮಾಡಿ ಮತ್ತೆ ಇನ್ನೊಂದು ಟೀಮ್ ಶೂಟ್ ಮಾಡಿ. ಅಂದರೆ ನಿಮ್ಮ ಸುತ್ತ ಇರೋರು ಹೇಳಿದ್ದು ದಿಸ್ ಇಸ್ ದ ಫಸ್ಟ್ ಟೈಮ್ ಸುದೀಪ್ ಅವ್ರದ್ದು ಸಿನಿಮಾ ಒಂದು ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿರೋದು ಅಂತ. ಒಂದು ಆರೋಪ ನಿಮ್ಮ ಮೇಲಿತ್ತು ಹೋದ ವರ್ಷ, ಯಾಕೋ ಸುದೀಪ್ ಅವರು ತುಂಬ ಕಾಯಿಸ್ತಿದ್ದಾರೆ ಅಭಿಮಾನಿಗಳನ್ನ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ಮ್ಯಾಕ್ಸ್ ಪ್ಲ್ಯಾನ್ ಮಾಡಿದ್ದು ಹೀಗೇನೆ. ಮ್ಯಾಕ್ಸಲ್ಲಿ ಜೂನಲ್ಲಿ ಸ್ಟಾರ್ಟ್ ಮಾಡ್ತೀನಿ 23, ಡಿಸೆಂಬರ್ ರಿಲೀಸ್ ಅಂದ್ಬಿಟ್ಟು ನಾನು ಅನೌನ್ಸ್ ಮಾಡಿರಲಿಲ್ಲ, ಬಟ್ ನಮ್ದು ಇಡೀ ಟೀಮ್ ಪ್ಲ್ಯಾನ್ ಮಾಡಿದ್ದು ಅಲ್ಲೇ. ಆ ಟೈಮಲ್ಲಿ ನವೆಂಬರಲ್ಲಿ ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ಒಂದು ಫ್ಲಡ್ ಆಗುತ್ತೆ. ಅಲ್ಲಿಂದ ಸ್ಲೋ ಆಗಿದ್ದು ಸಿನಿಮಾ ಹೋಗಿ 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 ಎಲ್ಲಿವರೆಗೆ ಹೋಯ್ತು ಅಂದರೆ ಅವ್ರ ಡೇಟ್ಸ್ ಇಲ್ಲ, ಇವ್ರ ಡೇಟ್ಸ್ ಇಲ್ಲ, ಸೆಟ್ ಹಾಳಾಗಿತ್ತು. ಎಲ್ಲ ಮುಗಿಸಿ ಬರೋಷ್ಟರೊಳಗೆ 24 ಆಗಿಬಿಡ್ತು ಡಿಸೆಂಬರ್. ವಿ ಕೇಮ್ ಆಫ್ಟರ್ 1.5 years. ಆ ಸಿನಿಮಾ 1.5 year ಕಾಯಿಸೋ ಸಿನಿಮಾನೇ ಅಲ್ಲ ಅದು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ನನ್ನ ಕೈಲಿರಲಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಿರಬೇಕಾದ್ರೆ ಯು ಕಾಂಟ್ ರಿಯಲಿ ಡೂ ಎನಿಥಿಂಗ್. ಸೊ ಇದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ವಿಜಯ್ದು ಸ್ಪೀಡ್ ಗೊತ್ತು, ಚಂದ್ರು ಸ್ಪೀಡ್ ಗೊತ್ತು, ನಾನು ಕೂತಿ ಶಿವದು ಸ್ಪೀಡ್ ಗೊತ್ತು. ಎಂಟೈರ್ ಟೀಮ್ ಹತ್ರ ಮಾತಾಡಿದ್ದೇನೆಂದರೆ ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಕ್ಯಾನ್ ವಿ ಡೂ ದಿಸ್? ಎಲ್ಲರೂ ಸೇರಿ ಕೈ ಜೋಡಿಸ್ದಾಗ್ಲೇ ಐ ಥಿಂಕ್ ಈ ಸಿನಿಮಾ ಈ ಥರ ಮೂಡ್ಕೊಂಬಂದಿದ್ದು ಮಾರ್ಕ್. ಯಾರಾದರೂ ಒಬ್ಬರೂ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಕಯ್ಯ ಪಯ್ಯ ಅಂದ್ಕೊಂಡು ಅಯ್ಯೋ ಅಯ್ಯೋ ಹಿಂದೆ ಮಾತಾಡೋರಾಗ್ಬಿಟ್ಟಿದ್ರೆ ಐ ಥಿಂಕ್ ದಿಸ್ ಫಿಲ್ಮ್ ವುಡ್ ಹ್ಯಾವ್ ಗಾನ್ ಟು ಡೌನ್ ಇನ್ ಅ ವೆರಿ ಬ್ಯಾಡ್ ವೇ. ನಿಮಗೆ ನಿದ್ದೆ ಸಿಗೋದೇ 3-4 ಅವರ್. ಬಟ್ ಇಷ್ಟು ಸ್ಪೀಡಲ್ಲಿ ರಾತ್ರಿ ಎಲ್ಲ ಶೂಟ್ ಮಾಡಿ ರಿಗರಸ್ ಆಗಿ ವರ್ಕ್ ಮಾಡಿ, ಡಿಂಟ್ ಯು ಗೆಟ್ ಟಯರ್ಡ್? ನೋ, ಐ ಥಿಂಕ್ ನಾನು ಟಯರ್ಡ್ ಆಗೋಕ್ಕೆ ಕೆಲಸ ಮಾಡೋದು. ನನಗೆ ಟಯರ್ಡ್ ಆಗಬೇಕು. ಟಯರ್ಡ್ ಆಗಲಿಲ್ಲ ಅಂದರೆ ಏನು ಮಾಡಿದ್ದೀವಿ ಅಂತ ಬರೋಲ್ಲ ಮೈಂಡಿಗೆ. ವಿ ಶುಡ್ ಗೆಟ್ ಟಯರ್ಡ್ ಆ್ಯಂಡ್ ದಟ್ ಈಸ್ ಅ ವೆರಿ ಗುಡ್ ಟಯರ್ಡ್. ದೇರ್ ಆರ್ 2 kind of tired's. ಒನ್, ಕೆಲಸ ಮಾಡಿ ಮಾಡಿ ಆಗೋ ಸುಸ್ತು, ಇನ್ನೊಂದು ಕೆಲಸನೇ ಇಲ್ಲದೆ ಆಗೋ ಸುಸ್ತು. ಸೊ ಎರಡೂ ನೋಡಿದ್ದೀವಿ ನಾವು. ಸೊ ಹಾಗಿರ್ಬೇಕಾದ್ರೆ ಕೆಲಸ ಮಾಡಿ ಬರೋ ಸುಸ್ತಿದೆಯಲ್ಲ, ಅದು ಭಾಳ ಅದ್ಭುತವಾದಂಥ ಸುಸ್ತು, ತೃಪ್ತಿ ಕೊಡುತ್ತೆ. ಓಕೆ, ನಿಮ್ಮ ಸಿನಿಮಾಗಳಲ್ಲಿ ಇನ್ನೊಂದು ನಿಮ್ಮ ಹೇರ್ ಸ್ಟೈಲ್ನಲ್ಲಿ ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಆಗುತ್ತೆ. ನನಗೆ ತುಂಬ ಜಾಸ್ತಿ ನೆನಪಿರೋದು ಅಂದರೆ ಹೆಬ್ಬುಲಿ ಸಿನಿಮಾ. ಅದು ಫುಲ್ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ನಾನು ನಿಮ್ಮ ಫಸ್ಟ್ ಲುಕ್ ಆಫ್ ಮಾರ್ಕ್ ನೋಡಿದಾಗಲೂ ಅನ್ನಿಸ್ತು, ಅಂದರೆ ಫಸ್ಟ್ ಅಕ್ಸೆಪ್ಟೆನ್ಸ್ ಸ್ವಲ್ಪ ಕಷ್ಟ ಆಯಿತು, ಫುಲ್ ಕರ್ಲಿ ಹೇರ್ ಎಲ್ಲ, ಬಟ್ ವೆರಿ ಡಿಫ್ರೆಂಟ್. ಅಂದರೆ ಇದು ನಿಮ್ಮ ಆಯ್ಕೆನಾ, ನಿರ್ದೇಶಕರ ಆಯ್ಕೆನಾ, ಅಥವಾ ಯು ಲವ್ ಟು ಟ್ರೈ ಡಿಫ್ರೆಂಟ್ ಹೇರ್ ಸ್ಟೈಲ್ಸಾ? ಲಕ್ಕಿಲಿ ಫಾರ್ ಮೀ ಮೈ ಡಿರೆಕ್ಟರ್ಸ್ ಎಲ್ಲರೂ ನನ್ನ ಮೇಲೆ ಬಿಟ್ಬಿಡ್ತಾರೆ. ಕೆಲವರು ಮಾಡ್ಕೊಂಬರ್ತಾರೆ, ಕೆಲವರು ನನ್ನ ಮೇಲೆ ಬಿಡ್ತಾರೆ. ಅಟ್ಲೀಸ್ಟ್ 90-95% ತನಕ ನನ್ನ ಮೇಲೆ ಬಿಡ್ತಾರೆ ಒಂದು ಕ್ಯಾರೆಕ್ಟರ್ ಆರ್ಕ್ ಕ್ರಿಯೇಟ್ ಮಾಡೋಕ್ಕೆ. ಸೊ ನನಗೆ ಅನಿಸಿದ್ದು ಇದರೊಳಗೆ ಒಂದು ಮ್ಯಾಡ್ನೆಸ್ ಇದೆಯಲ್ಲ ಈ ಕ್ಯಾರೆಕ್ಟ್ರಲ್ಲಿ. ಈಗ ನಂದು ತುಂಬ ಸಿಲ್ಕಿ ಹೇರು, ಏನು ಮಾಡೋಕ್ಕೆ ಹೋದ್ರೂ ಹಾಗೆ ಕಾಣಿಸ್ತೀನಿ. ಸೊ ಏನಾರು ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ದೆನ್ ಐ ಥಿಂಕ್ ವಿ ಕೇಮ್ ಔಟ್ ವಿತ್ ದಿಸ್ ಲುಕ್. ಸೊ ಈ ಲುಕ್ ಬೇಕು ಅಂದರೆ ಇನ್ನೊಂಚೂರು ಕೂದಲು ಉದ್ದಾಗಬೇಕು. ಉದ್ದಾಗದೆ ಕರ್ಲ್ ಮಾಡೋಕ್ಕಾಗಲ್ಲ. ಯು ಕಾಂಟ್ ಪುಟ್ ದ ರೋಲರ್ ಓನ್ಲಿ. ಸೊ ಇನ್ನೂ 1.5 ತಿಂಗಳು ಕಾಯಬೇಕು ಅಂತ ಆಯಿತು. ಸೊ ಕಾದು 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 ಒಂದು ಪಾಯಿಂಟಿಗೆ ಬರೋಕ್ಕೂ ಆವಾಗ ನಮ್ಮ ಹೇರ್ ಸ್ಟೈಲಿಸ್ಟ್ ಹೇಳಿದರು, ನನಗೆ ಇನ್ನೊಂದು ಚೂರು ಉದ್ದ ಬೇಕು ಅಂತ ಹೇಳಿದ್ರು. ನಾನು ಅಪ್ಪ ಇರೋದ್ರಲ್ಲಿ ಮಾಡಪ್ಪ, ಇದು ಕಾಯೋಕ್ಕಾಗಲ್ಲ, ನಾವು ಡೇಟ್ ಹೋಗ್ಬಿಡುತ್ತೆ ನಮಗೆ. ಅಲ್ಲಿ ಮಾಡಿಸಿದ್ಮೇಲೆ ಎಷ್ಟೋ ಜನಕ್ಕೆ ಏನಂದ್ರೆ ಲೈವ್ ಆಗಿ ನೋಡೋರಲ್ಲ, ಅವ್ರಿಗೆ ಅಷ್ಟು ನಂಬಿಕೆ ಬರ್ತಾ ಇರಲಿಲ್ಲ. ಯಾಕೋ ಸೆಟ್ ಆಗ್ತಾ ಇಲ್ಲ, ಇದು ಏನೋ ಇದೆ ಅಂತ. ವೆನ್ ಯು ಸೀ ಇಟ್ ಆನ್ ಸ್ಕ್ರೀನ್, ವೆನ್ ಯು ಸಾ ದ ಟ್ರೈಲರ್, ಐ ನ್ಯೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಈ ಕ್ಯಾರೆಕ್ಟ್ರಿಗೆ ಅಂತ. ಆ ಧೂಳು, ಆ ಇದು. ದೆನ್ ಕೇಮ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ನೀವು ಆ್ಯಕ್ಚುಲಿ ಎಲ್ಲರೂ ಯಾರು ನೋಡದೇ ಇರೋದು ಒಂದೇನೆಂದರೆ, ಅವ್ರು ಹಾಕೋ ಕಾಸ್ಟ್ಯೂಮು, ಮಾರ್ಕ್ ಹಾಕೋ ಕಾಸ್ಟ್ಯೂಮ್ ಚೆಕ್ ಮಾಡಿ ದಯವಿಟ್ಟು. ಅಲ್ಲಿ ಅಟ್ಲೀಸ್ಟು
ಒಂದು ಕಾಂಬಿನೇಷನ್ ಇದೆ, ಕಲರ್ ಕಾಂಬಿನೇಷನ್ ಇದೆ, ಗೊತ್ತಿದ್ದೇನೋ ಒಂದು ಒಳಗೆ ಒಂದು ವೈಟ್ ಬನಿಯನು ಅದ್ರ ಮೇಲೆ ಇದು. ಸೊ ಇದು ಆ್ಯಕ್ಚುಲಿ ನೀವು ಕಾಂಬಿನೇಷನ್ ನೋಡೋಕೆ ಹೋದರೆ ಇಟ್ ಈಸ್ ವೆರಿ ರಸ್ಟಿಕ್. ಹೌದು, ಟೀ ಶರ್ಟಿಗೂ ಪ್ಯಾಂಟಿಗೂ ಆ್ಯಕ್ಚುಲಿ ಕಾಂಬಿನೇಷನ್ ಅಲ್ಲ ಅದು. ಇಟ್ ಈಸ್ ಅ ವೆರಿ ಡೀಪ್ ರಸ್ಟಿ ಬ್ರೌನ್ ಪ್ಲಸ್ ಅ ಗ್ರೇ ಪ್ಯಾಂಟ್, ಅದು ಕಾಂಬಿನೇಷನ್ ಅಲ್ಲ. ಬಟ್ ನನಗೆ ಹಾಗೆ ಬೇಕಿತ್ತು, ರಸ್ಟಿಕ್ಕಾಗಿ ಬೇಕಿತ್ತು. ಇದನ್ನು ನಾವೆಲ್ಲ ಕೂತ್ಕೊಂಡು ಮಾಡ್ಬೇಕಾದ್ರೆ ಅದು ಹಾಕಿರೋದು ಒಂದೇ ಜೊತೆ ಇರ್ಬೋದು ಐ ಥಿಂಕ್. ಬಟ್ ವಿ ಡಿಡ್ ಅ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್. ಈ ಕಾಂಬಿನೇಷನ್ ವರ್ಕ್ ಆಗ್ತಾಯಿಲ್ಲ, ಇದು ವರ್ಕ್ ಆಗ್ತಾಯಿಲ್ಲ, ನಿನ್ನ ಟೋನಿಂಗ್ ಏನು, ಚಂದ್ರು ಒಳಗೆ ಬಂದರು, ನಿಂದು ಪ್ಯಾಲೆಟ್ ಏನು, ಕಲರ್ ಪ್ಯಾಲೆಟ್ ಸಿನಿಮಾಗೆ ಅದಕ್ಕೇನು ಸೂಟ್ ಆಗುತ್ತೆ. ಇದು ಸೂಟ್ ಆಗ್ತಿದ್ದಂಗೆ ಎಲ್ಲರದು ಕಟ್ ಮಾಡಿದ್ವಿ ಕಲರ್ಸ್. ನೋ ಕಲರ್ಸ್ ಇನ್ ಎಂಟೈರ್ ಫಿಲ್ಮ್. ಕೆಲವ್ರು ಮಾತ್ರ ಬಿಟ್ಟರೆ ನಮಗೆ ಎಲ್ಲೂ ರೆಡ್ ಎಲ್ಲೋ ಕಾಣಿಸ್ಲೇಬಾರ್ದು ಇಡೀ ಸಿನಿಮಾ. ಪಾಪಿಂಗ್ ಕಲರ್ಸ್ ಇಲ್ಲ, ನೋ ಫ್ಲಾಂಬಾಯ್ನ್ಸಿ. ಸೊ ಅದನ್ನು ತಂದು ಮಾಡ್ಬೇಕಾದ್ರೆ ಆಗಿರೋದು ಅದು ಆ್ಯಕ್ಚುಲಿ. ದಟ್ ಇಸ್ ಹೌ ವಿ ಕ್ರ್ಯಾಕ್ ದಟ್ ಆ ಲುಕ್ಕು, ಆ ಹೇರ್. ಬಟ್ ಐ ಥಿಂಕ್ ಮಾರ್ಕ್ ಇಫ್ ಯು ನೌ ಇಮ್ಯಾಜಿನ್ ಅಲ್ಲ, ವಿತೌಟ್ ದಟ್ ಹೇರ್ ಸ್ಟೈಲ್ ದಟ್ ಕ್ಯಾರೆಕ್ಟರ್ ವೋಂಟ್ ವರ್ಕ್. ಕೆಲವು ಮ್ಯಾನರಿಸಮ್ಸ್ ತಂದಿದ್ವಿ ಆ ಕ್ಯಾರೆಕ್ಟರ್ ಒಟ್ಟಿಗೆ. ನೀನು ನನ್ನ ಸಿಲ್ಕಿ ಏರ್ ಇಟ್ಕೊಂಡು ನೀವು ಏನು ಮಾಡಿದ್ರು ಅದೊಂದು ಕ್ಲಾಸ್ ಲುಕ್ಕು, ಅಯ್ಯಯ್ಯೋ ಸಿಂಪತಿ ಬಂದ್ಬಿಡುತ್ತೆ ಸಡನ್ನಾಗಿ. ಏನೇ ಮಾಡೋಕ್ಕೋದೆ ಒಳ್ಳೆಯವರು ಅಂತ ಬಂದ್ಬಿಡುತ್ತೆ. ಅದು ಬರಬೇಕು ಅಂತ ಎಲ್ಲ ಆಡ್ಕೊಂಡು ಬಿಟ್ಕೊಂಡು ಈಗ ರಗಡ್ ಮಾರ್ಕ್ ಕಾಣಿಸ್ತಿದ್ದಾರೆ. ಫಸ್ಟ್ ಆ ಫುಲ್ ಹೋಲ್ ಕಾಸ್ಟ್ಯೂಮಲ್ಲಿ ನೀವು ನೋಡ್ಕೊಂಡಾಗ ಯಾರ್ದಾದ್ರೂ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗ್ತಾ ಅಥವಾ ಕಷ್ಟ ಆಗ್ತದೆ ಅಂತ ಅನ್ನಿಸ್ತಾ? ಯಾರಾದ್ರೂ ಹೇಳಿದ್ರ ಕಾಂಪ್ಲಿಮೆಂಟ್ಸ್, ಕಮೆಂಟ್ಸ್? ಆ್ಯಕ್ಚುಲಿ ನಾನು ಯಾರಿಗೂ ಕೇಳಲ್ಲ, ತುಂಬ ಆಪ್ತರು ಇಲ್ಲ. ಅಂದರೆ ಒಂದು ಜನರಲ್ ಆಗಿ ಫೋಟೋ ಕಳಿಸಿರ್ತೀನಿ, ಎಲ್ಲರಿಗೂ ಕಳಿಸ್ತೀನಿ, ಕೇಳ್ಕೊತೀನಿ, ಅವರೆಲ್ಲ ಉತ್ತರಗಳು ಕೊಡ್ತಾರೆ, ಮಾಡ್ತಾರೆ, ಎಲ್ಲರೂ ಇದ್ದಾರೆ. ಬಟ್ ನಾನು ಹೇಳೋದು ವೆರಿ ಫ್ಯೂ ಪೀಪಲ್. ಮನೇಲಿ ಕೇಳಿರ್ತೀನಿ. ಬಟ್ ಅದರಲ್ಲೂ ಇನ್ನೊಂದೇನಾಗುತ್ತೆ, ಮನೇಲೂ ಎಲ್ಲರಿಗೂ ಅವ್ರದ್ದು ಇನ್ಡೆಪ್ತ್ ಡೀಟೇಲಲ್ಲಿ ಡಿಸ್ಕಷನಲ್ಲಿ ಇರ್ತಾರಲ್ಲ, ಈ ಥರ ಕೂದಲು ಅಂದ್ಕೊಂಡಿದ್ದೀನಿ, ಈ ಥರ ಅಂದ್ಕೊಂಡಿದ್ದೀನಿ. ಸೊ ಆ ಪಾರ್ಟ್ ಆಗಿರ್ಬೇಕಾದ್ರೆ ಸಡನ್ನಾಗಿ ಹಾಕ್ಕೊಂಡಾಗ ಅವ್ರಿಗೆ ಏನಾರು ಶಾರ್ಟ್ ತೋರಿಸಿದ್ರೇ ಗೊತ್ತಾಗೋದು. ಆ್ಯಂಡ್ ಇನ್ನೊಂದು, ನಾನು ಬೇರೆ ಯಾರಿಗೂ ಕೇಳೋಕ್ಕೆ ಹೋಗಲ್ಲ. ನನಗೆ ಗೊತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತ. ನನಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ ಅರ್ಥ. ಅದನ್ನ ಮಾಡೋಕ್ಕೆ ಹೋಗಲ್ಲ. ತುಂಬ ಪರ್ಟಿಕ್ಯುಲರ್ ಇದ್ದೀರಾ ಅನ್ಸುತ್ತಲ್ಲ ನಿಮ್ಮ ಲುಕ್ಕು, ನಿಮ್ಮ ಡ್ರೆಸ್. ಯಾಕೆಂದರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸಿಗೆ ಒಂದು ಬೇರೆ ಫ್ಯಾನ್ ಬೇಸ್ ಇದೆ. ಅಂದರೆ ವಾಟ್ ಎವರ್ ಯು ವೇರ್ ಇನ್ ಬಿಗ್ ಬಾಸ್, ಇನ್ ಮೂವೀಸ್, ಡಿಫ್ರೆಂಟ್ ಆಲ್ ಟೈಮ್. ಪರ್ಟಿಕ್ಯುಲರ್ ವೆನ್ ಇಟ್ ಕಮ್ಸ್ ಟು ವರ್ಕ್. ಬಿಗ್ ಬಾಸ್ ಇಸ್ ವರ್ಕ್, ಸಿನಿಮಾ ಇಸ್ ವರ್ಕ್. ಯಾವ್ದಾದ್ರು ಒಂದು ಇವೆಂಟಿಗೆ ಹೋಗ್ತಾ ಇದ್ದೀನ, ಅವರಿಗೆ ನಾನು ಹಾಕೋ ಬಟ್ಟೆಯಲ್ಲೇ ಅವ್ರಿಗೆ ಕೊಡೋ ಮರ್ಯಾದೆ ನಾವು. ಯಾಕೆ ನೀವು ಮದುವೆಗಳಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀರಿ ಅಂದರೆ ಅವ್ರಿಗೆ ತೋರಿಸ್ತಾ ಇರೋ ರೆಸ್ಪೆಕ್ಟ್ ಅದು. ನಾವು ಟೋನ್ ಜೀನ್ಸ್ ಹಾಕೊಂಡು ಹೋಗ್ಬೋದು, ಅವ್ರು ಏನು ಹೇಳಲ್ಲ ಅವರು. ಬಟ್ ನಾವು ಯಾಕೆ ಅಷ್ಟು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಿಮ್ಮ ಹತ್ರ ಬಟ್ಟೆ ಇದೆ ಅಂತನಲ್ಲ, ನೀವು ಅದೇ ರೀತಿ ಕೊಡೋ ಗೌರವ. ಯುವರ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಇಸ್ ದ ರೆಸ್ಪೆಕ್ಟ್ ಯು ಗಿವಿಂಗ್. ಕರೆಕ್ಟ್. ಪರ್ಸ್ನಲಾಗಿ ನೋಡಿದ್ದೀರಾ ನಂದು ಇವೆಂಟಿಗೆ ಮೊನ್ನೆ ಯಾವ ಬಟ್ಟೆಯಲ್ಲಿದ್ದೋ ಬೆಳಗ್ಗೆಯಿಂದ ಹಂಗೆ ಬಂದುಬಿಟ್ಟಿದ್ದೀನಿ. ನನಗೆ ಅದೇ ವೆನ್ ಇಟ್ ಕಮ್ಸ್ ಟು ಮೈ ಥಿಂಗ್ ಐ ಆಮ್ ಲೀಸ್ಟ್ ಬಾದರ್ಡ್. ನನಗೆ ಕಂಫರ್ಟ್ ಇರಬೇಕಷ್ಟೇ. ಕಂಫರ್ಟ್ ಇದ್ದರೆ ನನಗೆ ಓಕೆ. ಬಟ್ ಸಿನಿಮಾ ಅಂತ ಬಂದಾಗ ಐ ಆಮ್ ವೆರಿ ಪರ್ಟಿಕ್ಯುಲರ್. ಇಟ್ ಈಸ್ ನಾಟ್ ಅಬೌಟ್ ಇವಾಗ ಇದರೊಳಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್. ಹಾಗಂತ ಗ್ಲಾಮರ್ ಬಟ್ಟೆನ ಅಲ್ಲ, ಮಸಿ ಬಳ್ಕೊಂಡು ಹೆಂಗೆಂಗೋ ಇದೆ. ಬಟ್ ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್, ಹಿಂಗೆ ಇರಬೇಕು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಫಿಲ್ಮ್ ದಟ್ ನಾನು ಇಡೀ ಸಿನಿಮಾ ಮೇಕಪ್ ಹಾಕಿಲ್ಲ. ಏನು ಮೇಕಪ್ಪೇ ಮುಟ್ಟಿಲ್ಲ ನಾನು. ಯಾಕಂದರೆ ನಾನು ಇಂಟ್ರೊಡಕ್ಷನ್ ಸೀನ್ ನೀವು ನೋಡಿರ್ತೀರಿ, ಅದರಲ್ಲಿ ನಮ್ಮ ಇಂಟ್ರೋದಲ್ಲಿ ಒಂದು ನೀರು ಹಾಕಿಬಿಟ್ಟು ಎದ್ದೇಳ್ತಾರೆ. ಸೊ ನೀರು ಹಾಕಿ ಎದ್ದೇಳ್ಬೇಕಾದ್ರೆ ಅವನಲ್ಲಿ ಮಲಗಿರ್ತಾನೆ ನಾನು. ಸೊ ಇಡೀ ಸಿನಿಮಾ ಅಲ್ಲಿಂದ ಕ್ಯಾರಿ ಆಗುತ್ತೆ ಅಂದಾಗ ಸಡನ್ನಾಗಿ ಹೆಂಗೆ ಫ್ರೆಶ್ ಆಗಲಿ ನಾನು. ರೈಟ್. ಸೊ ಓನ್ಲಿ ಥಿಂಗ್ ದಟ್ ಐ ಹ್ಯಾವ್ ಅಪ್ಲೈಡ್ ಇನ್ ದ ಎಂಟೈರ್ ಫಿಲ್ಮು ಸನ್ ಬ್ಲಾಕ್. ಅದು ಬಿಟ್ಟುಬಿಟ್ರೆ ನಾನು ಮೇಕಪ್ಪೇ ಹಾಕಿಲ್ಲ. ಸ್ನಾನ ಮಾಡು, ಬಟ್ಟೆ ಹಾಕೋ, ಓಡು ಶಾರ್ಟಿಗೆ ಅಷ್ಟೇ. ಸೊ ನಾನು ಹಾಕಿಲ್ಲ ಅಂದ್ಬಿಟ್ಟು ಪಾಪ ಒಂದಿಷ್ಟು ಜನ ಅವರು ಮೇಕಪ್ ಎಲ್ಲ ತೆಗೆದು, ಸರ್ ನೀವು ಆರಾಮಾಗಿರಿ ಅಂತ. ಅವರು ಇಲ್ಲ ಸರ್ ನಾವು ತುಂಬ ಓವರಾಗಿ ಕಾಣಿಸ್ತಾ ಇದ್ದೀವಿ. ಅವರು ತೆಗೆದ್ರು, ಎಲ್ಲರೂ ತೆಗೆದ್ರು. ಬಟ್ ಅಲ್ಟಿಮೇಟ್ಲಿ ಏನಾಗೋಯ್ತು, ವಿ ವರ್ ಜಸ್ಟ್ ಕೇರ್ ಫ್ರೀ. ವಿ ವರ್ ಆಲ್ ಇನ್ ಟು ದ ಕ್ಯಾರೆಕ್ಟರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.